ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ದಲ್ಲಿ ನಾನು ಮೊನ್ನೆ ನನ್ನ ಸ್ಪೆಷಲ್ ಡಿನ್ನರ್ ಮಾಡಿದ್ದೆ. ಆ ರೆಸಿಪೀಸ್ ಎಲ್ಲ ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ಮಾಡೋಣ. ನಿಮಗೆ ತೋರಿಸ್ದೆ ಆವಾಗಲೇ ನಾನು ಏನೇನು ಮಾಡಿದ್ದೀನಿ ಅಂಥೇಳಿ. ಗುಲಾಬ್ ಜಾಮೂನು, ಪರೋಟ, ಗೀ ರೈಸು, ಹೆಸರುಬೇಳೆ ಮಾಡಿದ್ದು. ಆಮೇಲೆ ಚಪಾತಿ, ಪರೋಟಾಗೆ ಕರಿ ಮಾಡಿದ್ದೆ. ಹೇಗೆ ಮಾಡಿದ್ದೆ, ವಡೆನೂ ಮಾಡಿದ್ದೆ. ಹೇಗೆ ಮಾಡಿದ್ದೀನಿ ಅಂಥೇಳಿ ಸಿಂಪಲ್ಲಾಗಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಬನ್ನಿ. ಇವಾಗ ನಾನು ಫಸ್ಟಿಗೆ MTR ಗುಲಾಬ್ ಜಾಮೂನ್ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಇವತ್ತು ನೀರು ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ. ನೋಡಿ, ಈ ಥರ ಕಲಸಿ ಇಟ್ಟಿದ್ದೀನಿ. ಇವಾಗ ಫ್ರೆಂಡ್ಸ್, ನಾನು ಒಂದು 2 ಸಲ ವಾಶ್ ಮಾಡಿದ್ದೀನಿ. ಒಂದು ಅರ್ಧ kg ಕಡಲೆಬೇಳೆ, ಕಾಲು kg ಕಡಲೆಬೇಳೆ ತೊಗೊಂಡಿದ್ದೀನಿ. ಅದು ಬೆಳಗ್ಗೆನೇ ಒಂದು 2 ರಿಂದ 3 ಅವರ್ ನೆನೆಸಿ ಸಾಕು, ಅಷ್ಟೇ. ಇದು ನೋಡಿ, ಇಷ್ಟು ಹಿಂಗೆ ಕೈಯಲ್ಲಿ ಮುರಿದ್ರೂ ಮುರಿಯೋಕ್ಕೆ ಬರಬೇಕು, ಆ ಥರ ನೆನೆಸಿದ್ದೀನಿ. ಒಂದು 3 ಅವರ್ ನೆನೆಸಿದ್ದೆ. ಇದಿವಾಗ ಒಂದು ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ನಾನು ಎಲ್ಲ ಪ್ರಿಪ್ರೇಷನ್ ಮಾಡೋ ತನಕ, ಈರುಳ್ಳಿ ಎಲ್ಲ ಕಟ್ ಮಾಡೋ ತನಕ ಅದು ನೀರೆಲ್ಲ ಹೋಗಲಿ ಅಂಥೇಳಿ ಇಟ್ಟಿದ್ದೀನಿ. ಫ್ರೆಂಡ್ಸ್, ಅದೆಲ್ಲ ನೀರು ಹೋಗೋ ತನಕ. ಆಮೇಲೆ ಅದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ಸಣ್ಣಕ್ಕೆ ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಾದರೆ ನೀವು ಜಾಸ್ತಿನೂ ತೊಗೋಬೋದು. ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ. ನಿಮ್ಮ ಇಷ್ಟ, ನೀವು ಹೇಗಾದರೂ ತೊಗೋಬೋದು. ಫ್ರೆಂಡ್ಸ್, ನಾನು ಸಣ್ಣಕ್ಕೆ ಇವಾಗ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನಾನು ವಡೆಗೆ ಇಷ್ಟು ಹಾಕೋತೀನಿ. 1 ಇಂಚು ಶುಂಠಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿ, 2 ಹಸಿಮೆಣ್ಸಿನ್ಕಾಯಿ, ಆಮೇಲೆ ಒಂದು 10 ಮೆಣಸು, ಆಮೇಲೆ 1 ಇಂಚು ಚಕ್ಕೆ, ಆಮೇಲೆ ಒಂದು 5 ರಿಂದ 6 ಲವಂಗ. ಇಷ್ಟು ಹಾಕ್ಕೊಂಡು ಇದು ಇವಾಗ ಮಿಕ್ಸಿ ಮಾಡ್ಕೊತೀನಿ. ಇದು ಫಸ್ಟು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಏನೂ ಹಾಕ್ಕೊಂಡಿಲ್ಲ. ನೋಡಿ, ಇಷ್ಟೇ ಹಾಕ್ಕೊಂಡಿದ್ದೀನಿ. ಇದು ಫುಲ್ ಹಾಕ್ಕೊಂಡು ಇವಾಗ ಮಿಕ್ಸಿ ಮಾಡ್ಕೊತೀನಿ. ಆಮೇಲೆ ಇದು ಕಡಲೆಬೇಳೆ ಹಾಕ್ಕೊತೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ಮಿಕ್ಸಿ ಆಗಿದೆ, ಸಾಕು. ಇದು ಇವಾಗ ಈ ಕಡಲೆಬೇಳೆ ಇದಕ್ಕೆ ಒಂದು ಸ್ವಲ್ಪನೂ ನೀರು ಇರಬಾರ್ದು, ಆ ಥರ ಹಾಕ್ಕೋಬೇಕು. ನೀರು ಇದ್ಬಿಟ್ರೆ ಅದು ಗಟ್ಟಿ ಆಗಲ್ಲ. ಅದಕ್ಕೆ ನಾನು ನೀರೆಲ್ಲ ತೆಗ್ದಿದ್ದೀನಿ. ನೋಡಿ, ಡ್ರೈ ಥರ ಮಾಡಬೇಕು. ಒಂದು ಸ್ವಲ್ಪನೂ ನೀರು ಹಾಕ್ಬಾರ್ದು. ಆಮೇಲೆ ತೀರಾ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಡಿ. ಒಂದು ಸ್ವಲ್ಪ ತರಿ ಇದ್ದರೆ ಟೇಸ್ಟ್ ಆಗುತ್ತೆ, ವಡೆ ಥರ ಚೆನ್ನಾಗಿ ಕಾಣುತ್ತೆ. ಅದಕ್ಕೇ ನಾನಿವಾಗ ತೋರಿಸ್ತಾ ಇರೋದು 1/4 kg ಕಡಲೆಬೇಳೆಗೆ. ನೀವು ಜಾಸ್ತಿ ಬೇಕಾದರೆ ಜಾಸ್ತಿನೂ ಹಾಕ್ಕೊಳ್ಳಿ. ನೀವು ಕಡಲೆಬೇಳೆ ಜಾಸ್ತಿ ಹಾಕ್ಕೊಂಡ್ರೆ ಎಲ್ಲನೂ ಮಸಾಲೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಇದು ಇವಾಗ ಮಿಕ್ಸಿ ಮಾಡ್ಕೊತೀನಿ. ಫ್ರೆಂಡ್ಸ್, ಇಷ್ಟು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಹಿಂಗಿದ್ರೆ ಸಾಕು. ನೋಡಿ, ಇಷ್ಟು ಡ್ರೈ ಆಗಿರಬೇಕು. ತುಂಬಾ ಪೇಸ್ಟಾಗಿ ಮಾಡ್ಕೋಬೇಡಿ, ತುಂಬಾ ಹಾಗೆ ಕಾಳು ದಪ್ಪಕ್ಕೆ ತರಿಯಾಗಿ ಬಿಡಬೇಡಿ. ಮೀಡಿಯಮ್ ಆಗಿ ಇದ್ದರೆ ಸಾಕು. ನೋಡಿ, ಇಷ್ಟು ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಸ್ವಲ್ಪ ಇಷ್ಟಿದೆ. ಇದು ಒಂದು ಸಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ಫ್ರೆಂಡ್ಸ್, ನಾನು ಅದು ಸ್ವಲ್ಪ ಇತ್ತಲ್ವ, ಅದು ಕಡಲೆಬೇಳೆ ಫುಲ್ಲೆಲ್ಲ ಮಿಕ್ಸಿ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನಿವಾಗ ಎಲ್ಲ ಆನಿಯನ್ಸು ಮಸಾಲೆ ಎಲ್ಲ ಇದು ಮಾಡಿದ್ನಲ್ಲ, ಅದು ಹಾಕ್ಕೋತೀನಿ. ನಾನು ಒಂದು ಸ್ವಲ್ಪನೇ ತರಿಯಾಗಿ ರುಬ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಬೇಕಾಯ್ತದಂತೆ ಗೊತ್ತಾಗುತ್ತೆ ಮಾಡೋವಾಗಲೇ. ನೋಡಿ, ಇವಾಗ ಇಷ್ಟು ಹಾಕ್ಕೊಂಡಿದ್ದೀನಿ. ಇದು 1/4 kgಗೆ ಇಷ್ಟ ಆಗುತ್ತೆ, ಇಲ್ಲಾಂದ್ರೂ ಒಂದು 20 ವಡೆ ಆಗುತ್ತೆ. ಇದಕ್ಕೆ ನಾನಿವಾಗ ಸಣ್ಣಕ್ಕೆ ಹೆಚ್ಚಿರುವಂತಹ ಈರುಳ್ಳಿ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ನಿಮಗೆ ಇದಕ್ಕೆ ನೀವು ಸಬ್ಬಕ್ಕಿ ಸೊಪ್ಪು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ಸಬ್ಬಕ್ಕಿ ಸೊಪ್ಪು ಹಾಕ್ಕೊಂಡಿಲ್ಲ, ಜಸ್ಟ್ ಇಷ್ಟೇ ಹಾಕ್ಕೊಂಡಿದ್ದೀನಿ. ನಾನಿವಾಗ ಇದಕ್ಕೆ ಉಪ್ಪು ಹಾಕೋದಿಲ್ಲ ಫ್ರೆಂಡ್ಸ್. ಇದು ಚೆನ್ನಾಗಿ ಕಲಿಸಿಟ್ಬಿಡ್ತೀನಿ, ಉಪ್ಪು ಹಾಕೋಲ್ಲ. ನೀವು ಯಾವಾಗ ಮಾಡ್ಕೋತೀರಲ್ಲ ಆವಾಗ ಉಪ್ಪು ಹಾಕ್ಕೊಳ್ಳಿ. ನಾನಿವಾಗ ಒಂದು ಗಡ್ಡೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದೇ ಒಂದು ಗಡ್ಡೆ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಈರುಳ್ಳಿ ಸ್ಕಿಪ್ಪು ಮಾಡ್ಕೋಬೋದು. ಇದಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ನೋಡಿ, ಒಂದು ರೆಡಿಯಾಗಿದೆ. ಇದಿವಾಗ ಮುಚ್ಚಿ ಇಟ್ಬಿಡೋಣ. ಆಮೇಲೆ ಇನ್ನೊಂದು ನಾನು ಜಾಮೂನ್ ಮಾಡ್ತಾ ಇದ್ದೀನಲ್ವ, ಇದು ಜಾಮೂನ್ ಇವಾಗ ಒಂದು 10 ರಿಂದ 15 ನಿಮಿಷ ನೆನೆದಿತ್ತು, ಸಾಕು. ಇವಾಗ ಇದು ಜಾಮೂನ್ ಮಾಡ್ಕೊಳ್ಳೋಣ, ಬನ್ನಿ.
ಫ್ರೆಂಡ್ಸ್, ಇವಾಗ ಜಾಮೂನ್ಗೆ ಎಲ್ಲ ಉಂಡೆ ಮಾಡಿಕೊಂಡು ಒಂದು ಕಡೆ ಎಣ್ಣೆನೂ ಕಾಸಕ್ಕೆ ಇಟ್ಬಿಟ್ಟಿದ್ದೀನಿ. ಅದೇ ನ್ಯಾಚುರಲಾಗಿ ಎಲ್ಲರಿಗೂ ಬರುತ್ತಲ್ವ, ಅದೇ ಥರನೇ ಮಾಡ್ಕೊಂಡಿದ್ದೀನಿ. ನಾನು ತೀರ ದಪ್ಪಕ್ಕೆ ಮಾಡ್ಕೊಂಡಿಲ್ಲ, ಒಂದು ಸ್ವಲ್ಪ ಮೀಡಿಯಮ್ ಸೈಜು ಮಾಡ್ಕೊಂಡಿದ್ದೀನಿ. ನಾನಿವತ್ತು ಸ್ವಲ್ಪ ಪಾಕ ಕಡಿಮೆ ಮಾಡಿಕೊಂಡು ಸ್ವಲ್ಪ ಡ್ರೈ ಜಾಮೂನ್ ಥರ ಮಾಡೋಣ ಅಂದ್ಕೊಂಡು ಪ್ಲ್ಯಾನಲ್ಲಿ ಸ್ವಲ್ಪನೇ ಪಾಕ ಇಟ್ಕೊಂಡಿದ್ದೀನಿ. ಅಷ್ಟೇ ಗುಲಾಬ್ ಜಾಮೂನ್ ಮಾಡ್ಕೊಂಡಿದ್ದೀನಿ. ನೀವು ಯಾವುದೇ ಥರ ಮಾಡ್ತೀರಾ ಅಂತೇಳಿ ಕಮೆಂಟ್ ಮಾಡಿ. ಇವಾಗ ನಂದು ಜಾಮೂನ್ ಎಲ್ಲ ಆಯಿತು ಫ್ರೆಂಡ್ಸ್. ಜಾಮೂನ್ ನೋಡಿ ಈ ಥರ ಮಾಡಿದ್ದೀನಿ. ಇವಾಗ ಎಷ್ಟು ಒಂದು 25 ಆಗಿತ್ತು ಅಷ್ಟೇ. ನಾನು ಚಿಕ್ಕದು ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ನೀವು ಯಾವ ಥರ ಮಾಡ್ತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಒಂದೊಂದ್ಸಲಿ ನೀರಲ್ಲಿ ಕಲಿಸ್ತೀನಿ, ಒಂದೊಂದ್ಸಲಿ ಹಾಲಲ್ಲೂ ಕಲಿಸ್ತೀನಿ. ನೀವು ನ್ಯಾಚುರಲಾಗಿ ಯಾವ ಥರ ಕಲಿಸ್ತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಇವಾಗ ಇದು ಆಯಿತು ಫ್ರೆಂಡ್ಸ್, ಇದು ಮುಚ್ಚಿಟ್ಬಿಡೋಣ. ಫ್ರೆಂಡ್ಸ್, ನೆಕ್ಸ್ಟ್ ಎರಡನೇದು ಜಾಮೂನು ರೆಡಿಯಾಗಿದೆ. ಇದು ಪಾಕ ಎಲ್ಲ ಮಾಡಿ ಇಟ್ಟಿದ್ದೀನಿ. ಇದು ಇವಾಗ 1 ಅವರು ಮುಚ್ಚಿಟ್ಬಿಡ್ತೀನಿ. ಈಗ ನೆಕ್ಸ್ಟ್ ನಾನಿವತ್ತು ಮೈದಾ ಚಪಾತಿ ಮಾಡ್ತಾಯಿದ್ದೀನಿ. ಅದಕ್ಕೇ ಸ್ವಲ್ಪ ಒಂದು ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ 1.5 ಬಟ್ಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನಿಮಗೆ ಮೈದಾ ಬೇಡ ಅಂದರೆ ಬರೀ ನೀವು ಗೋಧಿ ಹಿಟ್ಟಲ್ಲೇ ಮಾಡ್ಕೊಳ್ಳಿ. ನಾನು ಒಂದು ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಚೆನ್ನಾಗಿ ಕ್ರಸ್ ಮಾಡಿಕೊಂಡು ಸ್ವಲ್ಪ ಮೆಂತ್ಯ ಇವಾಗ ಹಿಟ್ಟು ಚೆನ್ನಾಗಿ ಕಲಸಿ ಇಟ್ಟಿದ್ದೀನಿ. ಇದು ಒಂದು ಅರ್ಧ ಗಂಟೆ ಮುಚ್ಚಿಟ್ಬಿಡ್ತೀನಿ. ಇದು ನೆನೀಲಿ, ಇದು ಮುಚ್ಚಿಟ್ಬಿಡೋಣ. ಇವಾಗ ನಾನು ಕರಿ ಮಾಡ್ತೀನಿ, ಅದಕ್ಕೆ ರೆಡಿ ಮಾಡ್ಕೊತೀನಿ. ಫ್ರೆಂಡ್ಸ್, ನಾನು ಕರಿಗೆ ಈರುಳ್ಳಿ, ಒಂದು ದೊಡ್ಡ ಸೈಜು ಈರುಳ್ಳಿ, ಒಂದು 2 ಮೆಣಸಿನ್ಕಾಯಿ ಖಾರಕ್ಕೆ, ಆಮೇಲೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಚಕ್ಕೆ, ಲವಂಗ, ಪಲಾವ್ ಎಲೆ ತೊಗೊಂಡಿದ್ದೀನಿ. ಆಮೇಲೆ ಒಂದು ದೊಡ್ಡ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 2-3 ಟೀ ಸ್ಪೂನು ಕೊಬ್ಬರಿ, ಕಾಯಿ ತುರಿ, ಆಮೇಲೆ ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಮಸಾಲೆಗೆ. ಅಂದರೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಆಮೇಲೆ ಪಲಾವ್ ಎಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಈರುಳ್ಳಿನೂ ಎಲ್ಲ ಫ್ರೈ ಮಾಡ್ಕೊತೀನಿ. ಆಮೇಲೆ ಟೊಮೊಟೊನೂ ಎಲ್ಲ ಹಾಕ್ತೀನಿ. ಸ್ವಲ್ಪ ಫ್ರೈಗೆ ಚೆನ್ನಾಗಿ ಫ್ರೈ ಆಗಲಿ. ಅದು ಎಲ್ಲ ಹಾಕಿ ಚೆನ್ನಾಗಿ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು. ಆವಾಗಲೇ ಟೇಸ್ಟ್ ಆಗುತ್ತೆ. ನೀವು ಹಸಿದು ಮಾಡಿ ನೋಡಿ ಫ್ರೆಂಡ್ಸ್. ಈ ಥರ ಫ್ರೈ ಮಾಡ್ತೀವಲ್ಲ, ಅದು ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಬರೀ 2-3 ಸ್ಪೂನು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಅದು ಇವಾಗ ಸ್ವಲ್ಪ ತಣ್ಣಗಾಗೋ ತನಕ ನಾನು ಹೆಸರುಬೇಳೆ ರೆಡಿ ಮಾಡೋಣ ಅಂದ್ಕೊಂಡು ಹೆಸರುಬೇಳೆ ಮಾಡ್ತಾಯಿದ್ದೀನಿ. ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಹೆಸರುಬೇಳೆ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಡಿಫ್ರೆಂಟಾಗಿ ಅಂದರೆ ಅದಕ್ಕೇ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಬನ್ನಿ, ಇದನ್ನು ಇವಾಗ ಬೇಗ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಮಸಾಲೆ ತಣ್ಣಗಾಗೋ ತನಕ ಇದು ಹೆಸರುಬೇಳೆ ರೆಡಿ ಮಾಡಿಕೊಂಡೆ. ಹೆಸರುಬೇಳೆಗೆ ನಾನು ಸ್ವಲ್ಪ ಸ್ವೀಟ್ ಕಾರ್ನು, ಆಮೇಲೆ ಕ್ಯಾರೆಟು, ಆಮೇಲೆ ಸೌತೆಕಾಯಿ, ಆಮೇಲೆ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ಸಣ್ಣ ಕಟ್ ಮಾಡಿ ಹೆಸರುಬೇಳೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಇವಾಗಲೇ ಉಪ್ಪು ಹಾಕೋದಿಲ್ಲ. ನಾನು ಇದು ಸ್ವಲ್ಪ ಚೆನ್ನಾಗಿ ಕಲಸಿ ಇಟ್ಬಿಡ್ತೀನಿ. ನನಗೆ ಊಟಕ್ಕೆ ಬೇಕಾದಾಗ ನಾನು ಉಪ್ಪು ಹಾಕ್ಕೋತೀನಿ ಫ್ರೆಂಡ್ಸ್. ಇವಾಗ ನಾನು ರೈಸಿಗೆ ರೆಡಿ ಮಾಡೋಣ ಬನ್ನಿ. 2 ಪಲಾವ್ ಎಲೆ, 1 ಸ್ಪೂನ್ ಕಸ್ತೂರಿ ಮೆಥಿ, 4 ಚಕ್ಕೆ, ಲವಂಗ, ಮೆಣಸು, ಆಮೇಲೆ ಇದು ಕಲ್ಲು ಇಷ್ಟು ತೊಗೊಂಡಿದ್ದೀನಿ. ಆಮೇಲೆ ನಾನು ಒಂದು ಸ್ವಲ್ಪ ಜೀರಾ ರೈಸ್ ತೊಗೊಂಡಿದ್ದೀನಿ. ನನಗೆ 1 ಗ್ಲಾಸ್ ಜೀರಾ ರೈಸ್ ತೊಗೊಂಡಿದ್ದೀನಿ, ಸಾಕು. ಇದು ಇವಾಗ ಒಂದು ಸ್ವಲ್ಪ ನೀರಲ್ಲಿ ನೆನೆ ಹಾಕ್ತೀನಿ, ಒಂದು 10 ನಿಮಿಷ ನೆನೆಸಿದ್ದೀನಿ. ಇವಾಗ ನಾನು ರೈಸ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಜೀರಾ ರೈಸು ಅಂದರೆ ಗೀ ರೈಸು 2 ಒಂದೇ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನಿವಾಗ ಒಂದು ಕುಕ್ಕರಲ್ಲಿ 2 ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಆಮೇಲೆ 2-2.5 ಸ್ಪೂನು ತುಪ್ಪ ತೊಗೊಂಡಿದ್ದೀನಿ. ಚಿಕ್ಕ ಸ್ಪೂನು, ದೊಡ್ಡದಲ್ಲ. ಅದರಲ್ಲಿ ಸ್ವಲ್ಪ ತುಪ್ಪ ಹಾಕಿಟ್ಟಿದ್ದೆ, ಸ್ವಲ್ಪ ಗಟ್ಟಿಯಾಗಿತ್ತು ಅಂಥೇಳಿ ಅದು ಹಾಕೋಣ ಅಂಥೇಳಿ ಅಲ್ಲಿ ಕಾಯಕ್ಕಿಟ್ಟಿದ್ದೀನಿ. ಈ ಕಡೆ ಅದು ಇದಕ್ಕೆ ಎಣ್ಣೆ ಮತ್ತು ತುಪ್ಪ ಕಾದ್ಮೇಲೆ ಇದಕ್ಕೆ ನಾನು ಇವಾಗ ಸ್ವಲ್ಪ ಮಸಾಲೆ ಇಟ್ಟಿದ್ನಲ್ಲ, ಅದೆಲ್ಲ ಸ್ವಲ್ಪ ಮಸಾಲೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಮಸಾಲೆ ಎಲ್ಲ ಹಾಕಿ ಒಂದು ಸ್ವಲ್ಪ ರೈಸ್ ಸ್ವಲ್ಪನೇ ರೈಸ್ ತೊಗೊಂಡಿದ್ದೀನಿ. ಎಲ್ಲ ಸ್ವಲ್ಪ ರೈಸ್ ಹಾಕಿದ್ದೀನಿ. ಅದೊಂದು ಸ್ವಲ್ಪ ಫ್ರೈ ಆಗಲಿ. ನಾನು ಒಂದು ಸ್ವಲ್ಪ ಆಮೇಲೆ ನೀರು ಹಾಕ್ತೀನಿ. ನೀರು ಹಾಕ್ಬಿಟ್ಟು ಆಮೇಲೆ ಇದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೋತೀನಿ.
ನಾನು ಮೆಣಸಿನ್ಕಾಯಿ ಹಾಕಿಲ್ಲ, ನಿಮಗೆ ಮೆಣಸಿನ್ಕಾಯಿ ಬೇಕಾದರೆ ಹಾಕ್ಕೊಳ್ಳಿ. ನಾನು ಒಂದು ಸ್ವಲ್ಪ ಸೊಂಪು ಮತ್ತು ಜೀರಿಗೆನೂ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಇವಾಗ ಒಂದು 2 ನಿಮಿಷ ಹಿಂಗೆ ಇರಲಿ. ಸ್ವಲ್ಪ ನೀರು ಹಾಕೋಣ. ನಾವು ತುಪ್ಪದಲ್ಲಿ ನಾನು ನೀರು ಹಾಕ್ಕೊಂಡಿದ್ದೀನಿ. ಈಗ ಇದು ಚೆನ್ನಾಗಿ ಕುದಿ ಬರಲಿ. ಕುದಿದ್ಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನನಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದು ಇವಾಗ ಕುದೀಲಿ ಸಾಕು. ನೀರು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. 1 ಗ್ಲಾಸು ಅಕ್ಕಿಗೆ ಮುಕ್ಕಾಲು ಗ್ಲಾಸು ನೀರು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಜೀರಾ ರೈಸ್ ಇದೆ ಅಲ್ವಾ. ಕುಕ್ಕರ್ ಮುಚ್ಚಿ ಇಟ್ಬಿಡ್ತೀನಿ ಫ್ರೆಂಡ್ಸ್. ಇವಾಗ ಇನ್ನೊಂದು ಕಡೆ ಕರಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಜಸ್ಟು ಫ್ರೈಗೆ ಈರುಳ್ಳಿ ಅಷ್ಟೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನಾನು ವಿಡಿಯೋ ತುಂಬ ಲಾಂಗ್ ಆಗಿತ್ತು, ಅದಕ್ಕೆ ಕಟ್ ಮಾಡಿ ನಾನು ನಿಮಗೆ ವಾಯ್ಸಲ್ಲಿ ಹೇಳ್ತಾ ಇದ್ದೀನಿ. ಇನ್ನೇನು ಹಾಕ್ಕೊಂಡಿಲ್ಲ ಅಷ್ಟೇ. ಅದಕ್ಕೆ ಕುಕ್ಕರ್ ಮುಚ್ಚಿಬಿಟ್ಟು ಇದು ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಈರುಳ್ಳಿ ಎಲ್ಲ ಹಾಕಿ ಆಮೇಲೆ ಸ್ವಲ್ಪ ಬಟಾಣಿ ಮತ್ತು ಆಲೂಗಡ್ಡೆ ಹಾಕಿ ನಾನು ಕರಿ ಮಾಡ್ತಾಯಿದ್ದೀನಿ. ನೀವು ಇದಕ್ಕೆ ಪನ್ನೀರು ಹಾಕ್ಕೋಬೋದು. ಆವಾಗಲೇ ನಿಮಗೆ ಶೇರ್ ಮಾಡಿದ್ನೆಲ್ಲ ಫ್ರೈ ಮಾಡೋದು. ಅದು ಮಸಾಲೆ ಸ್ವಲ್ಪ ತಣ್ಣಗಾದ್ಮೇಲೆ ಇಷ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಇದಕ್ಕೆ ನಾನಿವಾಗ ವೆಜಿಟೇಬಲ್ಸ್ ಹಾಕ್ತಾಯಿದ್ದೀನಿ. ಅದು ಒಂದು ಸ್ವಲ್ಪ ಫ್ರೈ ಆಗಲಿ ಫ್ರೆಂಡ್ಸ್. ನಾನು ಇವಾಗ ನಾನು ಸಂಡೇ ವ್ಲಾಗ್ಸ್ ಹಾಕೋದಿಲ್ಲ. ಸ್ಯಾಟರ್ಡೆ ನನಗೆ ವ್ಲಾಗ್ಸ್ ಹಾಕೋಕ್ಕಾಗಿಲ್ಲ, ಯಾಕಂದರೆ ನಾನು ಊರಿಗೆ ಹೋಗಿದ್ದೆ. ಇದು ಎಡಿಟಿಂಗ್ ಮಾಡಿ ನಾನು ವ್ಲಾಗ್ ಶೇರ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಹಾಕಲಿಲ್ಲ, ಸಾರಿ. ಅದಕ್ಕೆ ಇವತ್ತು ಮಂಡೇ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ನಾಳೆ ಹಾಕ್ತೀನಿ. ಇವತ್ತು ಊರಿಂದ ಬಂದಿದ್ದೀನಿ, ಅದಕ್ಕೆ ಇವಾಗಲೇ ಸುಸ್ತಾಗಿದ್ರೂ ವಿಡಿಯೋ ಎಡಿಟಿಂಗ್ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ಕರಿ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಉಪ್ಪು ಹಾಕಿ ಇಟ್ಬಿಟ್ಟಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಈ ಕಡೆ ಚಪಾತಿ ಮಾಡ್ಕೊತೀನಿ, ಆ ಕಡೆ ಪಲ್ಯ ಬೇಯಲಿ. ಕಡೆ ಒಳ್ಳೆನೂ ಮೆಂತೆ ಪರೋಟ ಮಾಡ್ತಾಯಿದ್ದೀನಿ. ಅದಕ್ಕೆ ನಮ್ಮ ಮನೇಲಿ ಮೆಂತ್ಯ ಸೊಪ್ಪು ಇದ್ದಕ್ಕಿಲ್ಲ, ಅದಕ್ಕೆ ಕಸ್ತೂರಿ ಮೆಥಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ನೀವು ಟ್ರೈ ಮಾಡಿ. ಅದಕ್ಕೆ ಸ್ವಲ್ಪ ಜೀರಿಗೆನೂ ಹಾಕ್ಕೊಂಡಿದ್ದೀನಿ. ಜೀರಿಗೆ ಇಲ್ಲಾಂದರೆ ಸ್ವಲ್ಪ ಸೊಂಪಾದರೂ ಹಾಕ್ಕೊಳ್ಳಿ, ಸೊಂಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಇವಾಗ ಒಂದು ಕಡೆ ಪಲ್ಯ ಮಾಡ್ತಾಯಿದ್ದೀನಿ. ಅದು ಕರಿ ಬೇಯಕ್ಕಿಟ್ಟಿದ್ದೀನಿ. ಅದಕ್ಕೆ ನಾನು ಖಾರದ ಪುಡಿ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್, ಜಸ್ಟು ಮೆಣಸಿನ್ಕಾಯಿ ಅಷ್ಟೇ ರುಬ್ಕೊಂಡಿದ್ದೀನಿ ಅಷ್ಟೇ. ಇನ್ನೊಂದು ಕಡೆ ಇದು ಚಪಾತಿನೂ ಒತ್ಕೊತಾ ಇದ್ದೀನಿ. ಸೇಮ್ ಚಪಾತಿ ಥರನೇ ಒತ್ಕೊಂಡಿದ್ದೀನಿ, ಇನ್ನೇನೂ ಡಿಫ್ರೆಂಟಾಗಿ ಮಾಡ್ಕೊಂಡಿಲ್ಲ. ಯಾಕಂದರೆ ಸ್ವಲ್ಪ ಜಾಸ್ತಿ ಫುಡ್ಸ್ ಆಗಿರೋದ್ರಿಂದ ಅದೆಲ್ಲ ಆಯಿಲೆಲ್ಲ ಹಾಕಿ ಮಾಡೋದು ಬೇಡ ಅಂಥೇಳಿ ಜಸ್ಟ್ ಚಪಾತಿ ಥರನೇ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಚಪಾತಿ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್. ವಡೆನೂ ತಟ್ಕೊಂಡಿದ್ದೆ ಫ್ರೆಂಡ್ಸ್. ಇವಾಗ ಊಟ ಎಲ್ಲ ರೆಡಿ ಆಯಿತು. ಇವತ್ತಿನ ವ್ಲಾಗ್ ಹೇಗಿತ್ತು ಅಂತೇಳಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಇವತ್ತಿನ ವ್ಲಾಗ್ ನೀವು ಪೂರ್ತಿಯಾಗಿ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್, ಗುಡ್ ನೈಟ್.